ಈಗ ಹಾಗಿದ್ರೆ ನೀವು ಮಗನನ್ನು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ್ ಮಾಡೋದಕ್ಕೆ ಓಡಾಡ್ತಿದ್ದೀರಿ ಅಂತ ಗೊತ್ತಾಯಿತು. ಸಪೋರ್ಟ್ ಮಾಡ್ತಾರಾ ಸತೀಶ್ ಜಾರಕಿಹೊಳಿ ಅವರು? ಮೃಣಾಲ್ ಏನು ತಪ್ಪು ಅಂತಾರ? ಇಲ್ಲಿಯವರೆಗೆ ಒಂದು ದಿನ ಕೂಡ ನನ್ನ ಮಗನ ಜಿಲ್ಲಾ ಅಧ್ಯಕ್ಷ ಮಾಡಬೇಕು ಅಂತ ಒಂದು ದಿನ ಕೂಡ ನಾನು ಯಾರಿಗೂ ಹೇಳಲಿಲ್ಲ. ನನಗೆ ವಿಚಿತ್ರ ಅನ್ನಿಸ್ತಾ ಇದೆ. ನನ್ನ ಮಗನ ಹೆಸರು ಹೀಸ್ 31 years old. ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಆಶೀರ್ವಾದದಿಂದ ಒಂದು MP ಟಿಕೆಟ್ ಸಿಕ್ಕಿದೆ. ಯೂತ್ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನದೇ ಆದಂಥ ಬಿಸ್ನೆಸ್ ಇದೆ. ಹೊಸದಾಗಿ ಮದುವೆ ಆಗಿದ್ದಾನೆ. ಪಕ್ಷದ ಅಧ್ಯಕ್ಷರಾಗುವಂಥವರು 24 ಗಂಟೆ ಕೆಲಸ ಮಾಡಬೇಕು. ನಾನು 34 ವರ್ಷಕ್ಕೆ ಅವಿಭಾಜ್ಯ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದೆ, ಒಬ್ಬ ಮಹಿಳೆ. ಇವತ್ತು ಅವನೇನಾದರೂ ನಾನು ಆಗ್ತೀನಿ, ಪಕ್ಷಕ್ಕೆ ನಾನು ಟೈಮ್ ಕೊಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಹೋಗಿ ಇಡೀ ಜಿಲ್ಲಾ ನಾಯಕರ ಹತ್ರ ನಾನೇ ಮಾತನಾಡ್ತೀನಿ. ಬಟ್ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ನಾನು ಎಲ್ಲೂ ಹೇಳಿಲ್ಲ. ಇದಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆ ಹೇಳ್ತೀನಿ. 6 ತಿಂಗಳ ಹಿಂದೆ ಇಡೀ ಜಿಲ್ಲಾ ನಮ್ಮ ನಾಯಕರುಗಳು ಎಲ್ಲ MLAಗಳು, ಜನರಾಜ್ ಆಗಲಿ, ಪ್ರಕಾಶ್ ಹುಕ್ಕೇರಿ ಅವರು MLCಗಳಾಗಲಿ, ನಾವೆಲ್ಲರೂ ಕೂತ್ಕೊಂಡು ಒಬ್ಬ ಅಭ್ಯರ್ಥಿಯನ್ನು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷಿಗೆ ಒಮ್ಮತದ ಅಭ್ಯರ್ಥಿ. ಇದು ಯಾಕೆ ಈ ಸಡನ್ನಾಗಿ ಮೃಣಾಲ್ ಹೆಬ್ಬಾಳ್ಕರ್ ಜಿಲ್ಲಾ ಕಾಂಗ್ರೆಸ್ ಬಂತು ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಅಭ್ಯರ್ಥಿ, ಅದು ಬಸವರಾಜ್ ಸಿಗ್ಗಾವಿ ಅಂತ ನಾನು ನಿಮ್ಮ ಮುಖಾಂತರನೇ ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಸಿಂಗಲ್ ಲೆಟರ್ನಲ್ಲಿ ನಾವು ಸಿಗ್ನೇಚರ್ ಮಾಡಿ ಆಗಲೇ ನಾವು ಪಕ್ಷದ ಅಧ್ಯಕ್ಷರ ಕಡೆ ಕೊಟ್ಟೇನೆ 7-8 ತಿಂಗಳಾಯಿತು. ಹಾಗೆ ನೋಡಿದ್ರೆ ಪಾರ್ಲಿಮೆಂಟ್ ಇಲೆಕ್ಷನ್ಕಿಂತ ಮುಂಚೆನೇ ಚೇಂಜ್ ಆಗಬೇಕಾಗಿ. ಸೊ ಇದು ಅಪ್ರಸ್ತುತ. ಸೊ ಇದು ಮೃಣಾಲ್ DCC ಅಧ್ಯಕ್ಷ ರೂಲ್ಡ್ ಔಟ್. ಅವನೇನಾದರೂ ಆಗಬೇಕು ಅಂತಂದಿದ್ರೆ ಅವನ ಹತ್ರ ಸಂಘಟನೆ ಮಾಡುವಂಥ ಶಕ್ತಿ ಅವನ ಹತ್ರ ಇದೆ. ನಾನು ಎಲ್ಲರ ಹತ್ರ ಮಾತನಾಡ್ತಾ ಇದ್ದೆ. ಖಂಡಿತವಾಗ್ಲೂ ಎಲ್ಲರೂ ಒಪ್ಕೊಳ್ತಾ ಇದ್ರು. ಬಟ್ ಇದು 7 ತಿಂಗಳ ಹಿಂದೆನೇ ಒಬ್ಬ ಒಮ್ಮತ ಅಭ್ಯರ್ಥಿಯನ್ನು ನಾವು ಕೊಟ್ಬಿಟ್ಟು. ಫೈನ್.